ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ ಅಪ್ಸಂದ್ರ. ಬೆಂಗಳೂರು ಇವತ್ತೊಂದು ದೊಡ್ಡ ಉದ್ಯಮಿಯ ಆತ್ಮಹತ್ಯೆಗೆ ಸಾಕ್ಷಿಯಾಗಿದೆ. ಆದರೆ ಇದು ಕೇವಲ ಆತ್ಮಹತ್ಯೆ ಆಗಿದ್ದರೆ ಈ ಬಗ್ಗೆ ಅಷ್ಟೊಂದು ಚರ್ಚೆ ಆಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಈ ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು IT ದಾಳಿ ನಡೀತಾ ಇರಬೇಕಾದ್ರೆ ಅನ್ನೋದು ಈ ಪ್ರಕರಣದ ವಿಶೇಷ. ಹಾಗಾದರೆ ಆತ್ಮಹತ್ಯೆ ಮಾಡಿಕೊಂಡಿರೋಂಥ ವ್ಯಕ್ತಿ ಸಾಮಾನ್ಯದವರು ಕೂಡ ಅಲ್ಲ. ಯಾಕಂತಂದರೆ ನೀವು ಸಾಕಷ್ಟು ಬಿಲ್ಡಿಂಗ್ಗಳನ್ನು ನೋಡಿರ್ತೀವಿ. ಕಾನ್ಫಿಡೆಂಟ್ ಕನ್ಸ್ಟ್ರಕ್ಷನ್ಸ್ ಯಾವ ರೀತಿ ಇಡೀ ದೇಶದಲ್ಲಿ ವ್ಯಾಪಿಸಿದೆ ಅಂತಂತೇಳಿ, ದೇಶದಲ್ಲಿರ್ತಕ್ಕಂಥ ಒಂದು ಪ್ರಖ್ಯಾತ ರಿಯಲ್ ಎಸ್ಟೇಟ್ ಆಗಿಯೇ ಕನ್ಸ್ಟ್ರಕ್ಷನ್ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ತನ್ನದೇ ಆದ ಗುರುತನ್ನು ಮೂಡಿಸಿರ್ತಕ್ಕಂಥ ಕಾನ್ಫಿಡೆಂಟ್ ಗ್ರೂಪ್ನ MD ಆಗಿರ್ತಕ್ಕಂಥ CJ ರಾಯ್ ಇವತ್ತು ಬೆಂಗಳೂರಿನಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅದು ಏನು IT ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇರಬೇಕಾದ್ರೇ ಅವರ ಕಚೇರಿಯಲ್ಲೇ ತಲೆಗೆ ಗುಂಡು ಹಾರಿಸ್ಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಸಾಕಷ್ಟು ದೊಡ್ಡ ಬೆಳವಣಿಗೆಯಾಗಿ ಸದ್ಯ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಇದರ ಜೊತೆಗೆ ಒಂದಷ್ಟು ಅನುಮಾನಗಳು ಈ ಒಂದು ಪ್ರಕರಣದಲ್ಲಿ ಹುಟ್ಕೊಳ್ತಾ ಇದೆ. ಇದಕ್ಕೆ ಪ್ರಮುಖವಾಗಿ ಕಾರಣಗಳನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದು ವಿಸ್ತಾರವಾದ ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಯಾಕಂತಂದರೆ ಇವತ್ತು ಬೆಳಗ್ಗೆಯಿಂದ IT ಅಧಿಕಾರಿಗಳು ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಾಯಿದ್ರು. ಸುಮಾರು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಹಾಸ್ಪಿಟಾಲಿಟಿ ಇರ್ಬೋದು, ಇವುಗಳಲ್ಲಿ ಎಜುಕೇಷನ್ ಇರ್ಬೋದು, ಇವುಗಳಲ್ಲಿ ಸಾಕಷ್ಟು ಗುರುತಿಸ್ಕೊಂಡಿರ್ತಕ್ಕಂಥ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ದಾಳಿ ಆಗುವಂಥದ್ದು, ಅದರಲ್ಲೂ IT ದಾಳಿ ಸಾಕಷ್ಟು ಬಾರಿ ಆಗಿರ್ತಕ್ಕಂಥದ್ದು. ಈ ಒಂದು ಕಂಪನಿ ಮೇಲೆ IT ದಾಳಿ ಆಗ್ತಾ ಇರ್ತಕ್ಕಂಥದ್ದು ಇದೇ ಮೊದಲಲ್ಲ. ಆದರೆ ಇವತ್ತು ದಾಳಿ ನಡೀತಾ ಇರಬೇಕಾದ್ರೆ ಏನು ರಿಚ್ಮಂಡ್ ಸರ್ಕಲ್ನ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರ್ತಕ್ಕಂಥ CJ ರಾಯ್ ಅವರ ಕಚೇರಿ, ಕಾನ್ಫಿಡೆಂಟ್ ಗ್ರೂಪ್ ಏನಿದೆ ಅದರ ಕಚೇರಿಯಲ್ಲಿ ಬೆಳಗ್ಗೆಯಿಂದ IT ಅಧಿಕಾರಿಗಳು ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇರ್ತಾರೆ. ಈ ವೇಳೆಗೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಅಲ್ಲಿರಬೇಕಾದ್ರೇ ಮಧ್ಯಾಹ್ನದ ವೇಳೆಗೆ CJ ರಾಯ್ ಅಲ್ಲಿಗೆ ಬರುವಂಥದ್ದು. ಬಂದವರನ್ನ IT ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾರೆ. ವಿಚಾರಣೆಗೆ ಒಳಪಡಿಸಿದ ಬಳಿಕ ಒಂದಷ್ಟು ಮಾಹಿತಿಗಳನ್ನು ಅವರಿಂದ ಕೇಳುವ ಒಂದು ಕೆಲಸ ಆಗುತ್ತೆ. ಆದರೆ ಈ ಮಾಹಿತಿಗಳು ಅವರಿಗೆಂದ ಕೊಡೋದಕ್ಕೆ ಸಾಧ್ಯ ಆಯಿತೋ ಇಲ್ವೋ ಅನ್ನೋದು ಇನ್ನೂ ನಿಗೂಢವಾಗೇ ಇರತಕ್ಕಂಥದ್ದು. ಆದರೆ ಕೆಲ ಕಾಲ IT ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದಂಥ CJ ರಾಯ್ ಅವರ ಇನ್ನೊಂದು ಫ್ಲೋರ್ಗೆ ಹೋಗ್ತಾರೆ. ಒಂದಷ್ಟು ದಾಖಲೆಗಳನ್ನು ತರ್ತೀನಿ ಅಂತಂತೇಳಿ ಹೋದವರೇ ಪಿಸ್ತೂಲ್ನಿಂದ ಗುಂಡು ಹಾರಿಸ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತೇಳಿ ಸ್ಥಳೀಯ ಪೊಲೀಸರು ಸದ್ಯಕ್ಕೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅವರನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವ ಒಂದು ಪ್ರಯತ್ನವನ್ನು IT ಅಧಿಕಾರಿಗಳು ಆದರೆ ಆಸ್ಪತ್ರೆಯನ್ನು ತಲುಪುವ ಮೊದಲೇ CJ ರಾಯ್ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಎಲ್ಲಿಗೆ ಅವರು ಗನ್ನಿಂದ ಫೈರ್ ಮಾಡ್ಕೊಂಡಿದ್ದಾರೆ ಅಂದರೆ ಎದೆಗೆ ಫೈರ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಪೊಲೀಸ್ ವಲಯದಿಂದ ಸಿಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಕೇಂದ್ರ ವಿಭಾಗದ DCP ಅಕ್ಷಯ್ M ಆಕೆ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಬೆಂಗಳೂರಿನ ಹಿರಿಯ ಪೊಲೀಸರೆಲ್ಲರೂ ಅಲ್ಲಿಗೆ ಹೋಗ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಒಂದಷ್ಟು ಅನುಮಾನಗಳು ಮೂಡ್ತವೆ. ಇದು ಕೇವಲ IT ದಾಳಿ ಎದುರಿಸೋಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡ್ರ CJ ರಾಯ್ ಅಂತಂದರೆ, ಯಾಕಂತಂದರೆ ಈ ಹಿಂದೆ ಸಾಕಷ್ಟು ಬಾರಿ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ IT ದಾಳಿಗಳಾಗಿರೋದನ್ನು ನಾವು ಗಮನಿಸಿದ್ದೀವಿ. ಈ ಹಿನ್ನೆಲೆಯಲ್ಲಿ ಏನಾದರೂ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ, ಈ ಎಲ್ಲದರ ಬಗ್ಗೆಯೂ ಸಹ ಸಾಕಷ್ಟು ಪರಿಶೀಲನೆಗಳಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಸೂಕೋ ಟೀಮ್ ಅಲ್ಲೇ ಸ್ಥಳದಲ್ಲೇ ಬಿಟ್ಟಿರ್ತಕ್ಕಂಥದ್ದು. ಸೂಕೋ ಟೀಮ್ನ ಮಾಹಿತಿ ಏನು ಒಂದು ಕ್ರೈಮ್ ಸೀನ್ ಆಗಿದೆ, ಕ್ರೈಮ್ ಸೀನನ್ನು ಸೆಕ್ಯೂರ್ ಮಾಡಿಕೊಂಡು ಅಲ್ಲಿ ಯಾವೆಲ್ಲ ಮಾಹಿತಿಗಳು ಸಿಗ್ತವೆ ಮತ್ತು ಯಾವೆಲ್ಲ ಅಂಶಗಳು ಸಿಗ್ತವೆ ಅನ್ನೋದನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಮತ್ತು ಇಲ್ಲಿ ಪ್ರಮುಖವಾಗಿ ಕಾಡುವಂಥದ್ದಂದರೆ IT ಅಧಿಕಾರಿಗಳು ಸ್ಥಳಕ್ಕೆ ಹೋದಾಗ ಯಾವುದಾದ್ರೂ ಒಬ್ಬ ವ್ಯಕ್ತಿ ಮೇಲೆ ದಾಳಿಯನ್ನು ಮಾಡಬೇಕಾದ್ರೆ ಆ ವ್ಯಕ್ತಿ ಲೈಸೆನ್ಸ್ ಹೊಂದಿರತಕ್ಕಂಥ ಆರ್ಮ್ಸ್ ಏನಾದರೂ ಇಟ್ಕೊಂಡಿದ್ದಾರೆ ಅಂದರೆ ಸಪೋಸ್ ಗನ್ ಇಟ್ಕೊಂಡಿರ್ತಾರೆ, ಕೆಲವೊಂದು ಆರ್ಮ್ಡ್ ವೆಪನ್ಸ್ಗಳನ್ನು ಇಟ್ಕೊಂಡಿರ್ತಾರೆ, ಲೈಸೆನ್ಸ್ ಇಟ್ಬಾರ್ದು. ಇವುಗಳನ್ನು ವಶಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನು IT ಅಧಿಕಾರಿಗಳು ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಹೇಗೆ ಅವರ ಕೈಗೆ ಗನ್ ಸಿಕ್ಕುವಂತಾಯಿತು ಅನ್ನೋದು ಒಂದು ಪ್ರಶ್ನೆ. ಆದರೆ ಅವರು ಮಧ್ಯಾಹ್ನದ ನಂತರ ಬಂದು ಈ IT ದಾಳಿಯಲ್ಲಿ ಭಾಗಿಯಾಗಿದ್ದರಿಂದ ಅದನ್ನು ವಶಕ್ಕೆ ಪಡೆದೇ ಇರ್ಬೋದು ಅನ್ನೋ ಚರ್ಚೆಗಳು ಸದ್ಯಕ್ಕೆ ಓಡಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇದು ಕ್ರೈಮ್ ಆಗಿರ್ತಕ್ಕಂಥ ವಿಚಾರ, ಜೊತೆಗೆ ಅದರ ಜೊತೆಗೆ ನಡೀತಾ ಇರ್ತಕ್ಕಂಥ ತನಿಖೆ ವಿಚಾರ. ಆದರೆ ಕಾನ್ಫಿಡೆಂಟ್ ಗ್ರೂಪ್ನ ಸದ್ಯ ಈ ಒಂದು ಘಟನೆ ಸಾರ್ವಜನಿಕ ವಲಯದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಯಾಕಂತಂದರೆ ಕಾನ್ಫಿಡೆಂಟ್ ಗ್ರೂಪ್ ಅನ್ನುವಂಥದ್ದು ದೇಶಾದ್ಯಂತ ಬೆಳೆದಿರ್ತಕ್ಕಂಥ ಉದ್ಯಮ. ಇದರಲ್ಲಿ ಸಾಕಷ್ಟು ಜನ ಶೇರ್ಗಳನ್ನು ಹೊಂದಿದ್ದಾರೆ, ಸಾಕಷ್ಟು ಜನ ಇವರಿಂದ ಮನೆಗಳನ್ನು ಖರೀದಿ ಮಾಡಿದ್ದಾರೆ, ನಿವೇಶನಗಳನ್ನು ಖರೀದಿ ಮಾಡಿದ್ದಾರೆ. ಕೆಲವರ ಬಿಸ್ನೆಸ್ ಇನ್ನೂ ಇವರ ಜೊತೆಯಲ್ಲಿ ನಿಕಟವಾಗಿ ನಡೀತಾ ಇರ್ತಕ್ಕಂಥದ್ದು. ಈ ಹಂತದಲ್ಲಿ CJ ರಾಯ್ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಸದ್ಯದ ಮಟ್ಟಿಗೆ ಸಾರ್ವಜನಿಕ ವಲಯದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು. ಆದರೆ ಗೊತ್ತಿಲ್ಲ ಇದು ಯಾವ ರೀತಿ
ಒಂದು ತೀರ್ವನ್ನು ತೆಗೆದುಕೊಳ್ಳುತ್ತೆ. ಇದಕ್ಕೇನಾದರೂ ರಾಜಕೀಯ ಪ್ರೇರಿತ ಕಾರಣಗಳಿದಾವ ಅಥವಾ ಇದ್ರ ಜೊತೆ ಯಾವೆಲ್ಲ ಕಾನ್ಸ್ಪಿರಸಿಗಳು ಬರ್ತವೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಈ ಮಾಹಿತಿ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬೀಟ್ ಡಾಟ್ ಲೈವ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬೀಟ್ ಡಾಟ್ ಲೈವ್.